ಆದೇಶದ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರ ಇವತ್ತು ಶಾಕ್ ನೀಡಿದೆ. ಅದರಲ್ಲೂ ಕೂಡ ಏನು ಈ ಒಂದು ಮೈನಿಂಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ 99,000 ಮರಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ದೀರಿ. ಪರಿಸರವನ್ನ ಹಾಳು ಮಾಡುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವ ಒಂದು ಆರೋಪವನ್ನ ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಏನು ರಾಜ್ಯಕ್ಕೆ ಬರುವಂತ ಆರ್ಥಿಕ ಆದಾಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಾನು ಆದೇಶವನ್ನ ಮಾಡಿದ್ದೆ. ಹೀಗಾಗಿ ಈ ಒಂದು ಆದೇಶದಲ್ಲೂ ಕೂಡ ರಾಜಕೀಯವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಇವತ್ತು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇದೀಗ ಗಣಿ ಗುದ್ದಾಟ ತಾರಕಕ್ಕೇರಿದೆ. ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ನಿಂತು ಆಯ್ಕೆಯಾಗುವ ಮೂಲಕ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿ ಸ್ಥಾನವನ್ನು ಪಡೆದುಕೊಂಡ ಕುಮಾರಸ್ವಾಮಿ ಅವರು ಕನ್ನಡಿಗರಿಗೆ ಹತ್ತಿರವಾಗುವ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದ ಮೊದಲ ಕಡತಕ್ಕೆ ಸಹಿ ಹಾಕುವ ಮೂಲಕ ಕನ್ನಡಿಗರ ಹೃದಯಕ್ಕೆ ಹತ್ತಿರವಾಗಿದ್ದರು. ಸಂಡೂರಿನ ದೇವದಾರಿ ಗಣಿಗಾರಿಕಾ ಪ್ರದೇಶದಲ್ಲಿ ಮೈನಿಂಗ್ ಅವಕಾಶವನ್ನು ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಆದೇಶವನ್ನು ಹೊರಡಿಸಿದ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರ ಇವತ್ತು ಶಾಕ್ ನೀಡಿದೆ. ಅದರಲ್ಲೂ ಕೂಡ ಏನು ಈ ಒಂದು ಮೈನಿಂಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಹಿಂದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಪ್ರಾಜೆಕ್ಟ್ನಲ್ಲಿ ಕೂಡ ಏನು KEIOCL ಕಂಪನಿ ನಿಯಮಗಳನ್ನ ಉಲ್ಲಂಘನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ನಿಯಮಗಳ ಉಲ್ಲಂಘನೆಯನ್ನು ಉಲ್ಲೇಖಿಸಿರುವ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಏನು ಕುಮಾರಸ್ವಾಮಿ ಅವರು ಮಾಡಿರುವಂಥ ಆದೇಶಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 99,000 ಮರಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಸಂಸ್ಥೆ ಏನು ಅದಕ್ಕೆ ಪ್ರಾಜೆಕ್ಟನ್ನು ತೆಗೆದುಕೊಂಡಿದೆ, ಅದು ನಿಯಮ ಬಾಹಿರವಾಗಿ ಕೆಲಸವನ್ನು ಕೂಡ ಮಾಡಿದೆ ಅನ್ನುವಂಥ ಉಲ್ಲೇಖವನ್ನು ವ್ಯಕ್ತಪಡಿಸಿರುವಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ಕುಮಾರಸ್ವಾಮಿ ಅವರ ಆದೇಶಕ್ಕೆ ಬ್ರೇಕ್ ನೀಡ್ತಾ ಇದ್ದಾರೆ. ಏನು ಈ ಹಿಂದೆ ಸಂಡೂರಿನ ದೇವದಾರಿ ಪ್ರದೇಶದಲ್ಲಿದ್ದಂಥ ಸಾಕಷ್ಟು ಮರಗಳನ್ನ ಕಡಿಯಲಾಗಿದೆ. ಹೀಗಾಗಿ ಆ ಕಡಿದು ಪರಿಸರವನ್ನು ಹಾಳು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವ ಒಂದು ಆರೋಪವನ್ನು ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಏನು ರಾಜ್ಯಕ್ಕೆ ಬರುವಂಥ ಆರ್ಥಿಕ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾನು ಆದೇಶವನ್ನು ಮಾಡಿದ್ದೆ, ಅದಕ್ಕೆ ರಾಜ್ಯ ಸರ್ಕಾರದವರು ವಿರೋಧ ಮಾಡ್ತಾ ಇದ್ದಾರೆ. ನಾನು ಮೊದಲ ಸಹಿ ಹಾಕಿದ್ದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಇದನ್ನು ವಿರೋಧಿಸ್ತಾ ಇದೆ. ಹೀಗಾಗಿ ಈ ಒಂದು ಆದೇಶದಲ್ಲೂ ಕೂಡ ರಾಜಕೀಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಇವತ್ತು ಹೇಳ್ತಾ ಇದ್ದಾರೆ. ಹೀಗಾಗಿ ಈಶ್ವರ್ ಖಂಡ್ರೆ ಅವರು ಪರಿಸರ ಹಾನಿಯಾಗತ್ತೆ ಅನ್ನುವಂಥ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇತ್ತ ರಾಜ್ಯದ ಜನರಿಗೆ ಬರುವ ಉದ್ಯೋಗ, ಪರಿಸರದ ಹಾನಿಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದರೆ, ಇದರ ಜೊತೆಗೆ ಏನು ಆರ್ಥಿಕವಾಗಿ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ಆದಾಯದ ಮೂಲ ಹೆಚ್ಚಾಗುತ್ತೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಮೊದಲನೇ ಸೈನ್ ಆಗ್ತಾ ಅಂತೇಳಿ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನೆನ್ನೆ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ಯೋಜನೆ ಮಾಡಬೇಕು ಅಂತೇಳಿ ಮುಂದುವರಿಸಲಿಕ್ಕೆ ಆ ಕಂಪ್ನಿಗೆ ಭೂಮಿ ಕೊಟ್ಟವರು ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು. 2016 ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಈಗ ನಿನ್ನೆ ಅರಣ್ಯ ಇಲಾಖೆ ಸಚಿವರು ಏನು ಒಂದು ಟಿಪ್ಪಣಿ ಹೊರಡಿಸಿದ್ದಾರೆ, ಅದು ಈ ಹೊಸದಾಗಿ ಭೂಮಿ ಅಲಾಟ್ ಆಗಿದೆಯಲ್ಲ ಅದರ ಗುತ್ತಿಗೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಸಂಡೂರಿನಲ್ಲಿ ರಿಜಿಸ್ಟ್ರೇಷನ್ ಅವ್ರ ಪರವಾಗಿ ಆಗೋಗಿದೆ. ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಹಿಂದೆ QSLನವರು ಯಾವೊಂದು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ಮಾಡಿದರು, ಅಲ್ಲಿ ಲಕ್ಕಿಯ ಡ್ಯಾಮ್ನ ಹೈಟನ್ನು 1 ಅಡಿಯನ್ನು ಜಾಸ್ತಿ ಮಾಡೋದ್ರಿಂದ ಆ ಭಾಗದಲ್ಲಿ ಹಲವಾರು ಕಾಡು ನಾಶ ಆಗ್ತಕ್ಕಂಥದ್ದಕ್ಕೆ ಎಕರೆ ಆಗೋಗಿದೆ ಅಂತಕ್ಕಂಥ ಈಗ ಏನೊಂದು ಹೊರಟಿದ್ದಾರೆ ಚರ್ಚೆ. ಹಲವಾರು CVCನಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿದ್ರು ಅದನ್ನು ಫುಲ್ಫಿಲ್ ಮಾಡಿಲ್ಲ ಆ ಭಾಗದ್ದು, ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ. ಈ ರೀತಿ ಮಾಡ್ಕೊಂಡು ಹೋದಾಗ ಇಲ್ಲಿಯ ಉದ್ಯೋಗದ ವಿಷಯದಲ್ಲಿ ಏನಾಗುತ್ತೆ? ರಾಜ್ಯ ಸರ್ಕಾರಕ್ಕೂ ಬರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನನ್ನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಏನೋ ಕುಮಾರಸ್ವಾಮಿನೇ ಬಂದು ಅದು ಯಾವುದೋ ಹೊಸ ಐರನ್ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಕೂತವ್ರೆ. ನನಗೂ ಐರನ್ ಊರನ್ನು ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರ ಒಂದು ಏನು ಆದೇಶ
ಆಕ್ಷೇಪದ ನಡುವೆ ನಡೀತಿರುವಂತಹ ಈ ಕಿತ್ತಾಟಕ್ಕೆ ಯಾವ ರೀತಿಯ ಬ್ರೇಕ್ ಬೀಳುತ್ತೆ ಮತ್ತು ಗಂಡ ಹೆಂಡತಿಯ ನಡುವೆ ಕೂಸು ಬಡವಾಯಿತು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಇಬ್ಬರ ಕಿತ್ತಾಟದಲ್ಲಿ ರಾಜ್ಯದ ಜನರ ಉದ್ಯೋಗ ಆರ್ಥಿಕ ಆದಾಯ ಹಾಳಾಗಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.